ಹಲೋ ಎವ್ರಿಬಡಿ, ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು 18 ಅಕ್ಟೋಬರ್ 2021ಗೆ ಸಂಬಂಧಿಸಿದ ಇಂಗ್ಲಿಷ್ ಮತ್ತು ಕನ್ನಡ ನ್ಯೂಸ್ MCQs. ಅದಲ್ಲದೆ ಯಾರಿಗೆಲ್ಲ ಈ ಒಂದು ಸೆಷನ್ನ PPTಗಳು ಬೇಕಾಗ್ತದೆ, ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಬ್ಲಾಗ್ ಸ್ಪಾಟ್ ಹಾಗೂ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಇವತ್ತಿನ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ಆಕಾಂಕ್ಷಾ ಪೋರ್ಟಲ್ನ ಉದ್ದೇಶ ಏನು ಅಂತ ಹೇಳಿ. ವಾಟ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ ಆಕಾಂಕ್ಷಾ ಪೋರ್ಟಲ್? ಇಲ್ಲಿ ಕರೆಕ್ಟ್ ಉತ್ತರ ಏನು ಅಂತ ಹೇಳಿದ್ರೆ, CSR ಕೊಡುಗೆಗಳನ್ನು ಸುಲಭಗೊಳಿಸಲು ಇದನ್ನು ಸ್ಥಾಪಿಸಲಾಗಿದೆ. ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಟು ಫೆಸಿಲಿಟೇಟ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾಂಟ್ರಿಬ್ಯೂಷನ್ಸ್. ಹಾಗಿದ್ರೆ CSR ಅಂದ್ರೆ ಏನು? CSR ಅಂತ ಹೇಳಿದ್ರೆ ಪ್ರಮುಖವಾಗಿ ಇದೊಂದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಂಥದ್ದು. ಇದು ಒಂದು ಪರಿಕಲ್ಪನೆಯಾಗಿದ್ದು, ಕಂಪನಿಗಳು ತಮ್ಮ ವ್ಯಾಪಾರ ಕಾರ್ಯಾಚರಣೆಯಲ್ಲಿ ಸಾಮಾಜಿಕ ಮತ್ತು ಪರಿಸರ ಕಾಳಜಿಯನ್ನು ಇದು ಸಂಯೋಜಿಸುತ್ತದೆ. ಹಾಗೂ ಈ ಒಂದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಎನ್ನುವಂತಹ ಪರಿಕಲ್ಪನೆಯ ಪ್ರಕಾರ ಕಂಪನಿಗಳು ತಮ್ಮ ಲಾಭದ ಶೇಕಡವಾರು ಮೊತ್ತವನ್ನು ತಾವು ಕಾರ್ಯನಿರ್ವಹಿಸುವಂತ ಒಂದು ಸಮುದಾಯದ ಕಲ್ಯಾಣಕ್ಕಾಗಿ ಇದು ಖರ್ಚು ಮಾಡಬೇಕಾಗ್ತದೆ. ಭಾರತದಲ್ಲಿ ಈ ಕಂಪನಿಗಳ ಕಾಯ್ದೆ 2013ರ ಪ್ರಕಾರ CSR ಕೊಡುಗೆಯನ್ನು ಅದು ಕಡ್ಡಾಯಗೊಳಿಸಲಾಗಿದೆ. ಹೇಗೆ ಎಷ್ಟು ಪರ್ಸೆಂಟೇಜ್ ಆಗಿ ಅವ್ರು ಕೊಡಬೇಕಾಗ್ತದೆ ಅಂತ ಹೇಳಿದ್ರೆ, ಹಿಂದಿನ 3 ವರ್ಷಗಳಲ್ಲಿ ಕಂಪನಿಗಳು ತಮ್ಮ ಸರಾಸರಿ ನಿವ್ವಳ ಲಾಭದ 2% ಅನ್ನು CSR ಅಂದ್ರೆ ಈ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಚಟುವಟಿಕೆಗಳಿಗೆ ಖರ್ಚು ಮಾಡಲು ಈ ಕಾಯ್ದೆಯು ಪ್ರೋತ್ಸಾಹಿಸುತ್ತದೆ. ಹಾಗಾಗಿ CSR ಫಂಡಿಂಗ್ ಇಂದಾಗಿ ನಮ್ಮ ಸುತ್ತಮುತ್ತ ಎಷ್ಟೋ ಸರ್ಕಾರಿ ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಎಷ್ಟೋ ಮೂಲಭೂತ ಅಭಿವೃದ್ಧಾತ್ಮಕ ಕೆಲಸ ಕಾರ್ಯಗಳಿಗೆ ಈ ರೀತಿ CSR ಫಂಡಿಂಗ್ ಇಂದ ತುಂಬಾ ಉತ್ತೇಜನ ಪಡ್ಕೊಂಡು ಈ ರೀತಿಯ ಒಂದು ಕಾರ್ಯಚಟುವಟಿಕೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಿರುವುದನ್ನು ನೀವೆಲ್ಲ ಕೂಡ ಗಮನಿಸಬಹುದು. ಅದಲ್ಲದೆ ಈ ಯಾವ್ಯಾವ ಕಂಪನಿಗಳು ಈ CSR ಒಂದು ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಭಾರತ ಕಂಪನಿ ಕಾಯ್ದೆ 2013ರ ಈ ಸೆಕ್ಷನ್ 135(1) ಏನಿದೆ, ಈ ಒಂದು ಕಾಯ್ದೆ ನಿವ್ವಳ ಮೌಲ್ಯ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಯನಿರ್ವಹಿಸುವಂತಹ ಕಂಪನಿಗಳು, ಅದೇ ರೀತಿ ವಹಿವಾಟು ರೂಪಾಯಿ 1,000 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿರುವಂತಹ ಕಂಪನಿಗಳು, ಅಥವಾ ನಿವ್ವಳ ಲಾಭ ರೂಪಾಯಿ 5 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಲಾಭ ಗಳಿಸುವಂತ ಕಂಪನಿಗಳು. ಈ ವ್ಯಾಪ್ತಿಯಲ್ಲಿ ಬರುವಂತಹ ಕಂಪನಿಗಳು ಈ CSR ಫಂಡಿಂಗ್ ನ ಅನುಗುಣವಾಗಿ ಸರಿಸುಮಾರು 2% ತಮ್ಮ ಸರಾಸರಿ ನಿವ್ವಳ ಲಾಭದ 2% ಅನ್ನು ಈ ಒಂದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಚಟುವಟಿಕೆಗಳಿಗೆ ಅವರು ಅದನ್ನು ವಿನಿಯೋಗಿಸಬೇಕಾಗ್ತದೆ. ಈಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆಕಾಂಕ್ಷಾ ಪೋರ್ಟಲ್ ಅಂದ್ರೆ ಏನು? ಇದು ಕರ್ನಾಟಕ ಸರ್ಕಾರ ಇದು ಕರ್ನಾಟಕ ಸರ್ಕಾರ ಅಭಿವೃದ್ಧಿಪಡಿಸಿದಂತ ಒಂದು ಪೋರ್ಟಲ್ ಆಗಿದ್ದು, ಇದರ ಪ್ರಕಾರ ಈ ಒಂದು ಪೋರ್ಟಲ್ನ ಪ್ರಕಾರ ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಈ ಒಂದು ವೇದಿಕೆಯ ಮೂಲಕ ಕಾರ್ಪೊರೇಟ್ಗಳಿಂದ CSR ಅನುಷ್ಠಾನಕ್ಕೆ ಅದು ಅನುಕೂಲ ಮಾಡಿಕೊಡ್ತದೆ. ಹಾಗೂ ವಿವಿಧ ಈ ಒಂದು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯ ಯೋಜನೆಗಳ ಪ್ರಗತಿಯನ್ನು ಇದು ಮೇಲ್ವಿಚಾರಣೆ ಮಾಡಲಿಕ್ಕೆ ಈ ಪೋರ್ಟಲ್ ತುಂಬಾನೇ ಅದು ಸಹಾಯ ಮಾಡ್ತದೆ. ಅದಲ್ಲದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಂತಹ ಪ್ರಗತಿಗಳನ್ನು ವೇಗಗೊಳಿಸಲು ಕೂಡ ಇದು ಸಹಾಯ ಮಾಡ್ತದೆ. ರಾಜ್ಯದ ವಿವಿಧ CSR ಯೋಜನೆಗಳ ಮಾಹಿತಿಯನ್ನು ಪಡೆಯಲು ಮತ್ತು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೊಡುಗೆಗಳ ಮಾಹಿತಿಯನ್ನು ಪಡೆಯಲು ನಾಗರಿಕರು ಕೂಡ ಈ ಪೋರ್ಟಲ್ ನ ಮೂಲಕ ಅವರು ಆಕ್ಸೆಸ್ ಅನ್ನು ಅಥವಾ ಅದರ ಮೂಲಕ ಅವರು ಮಾಹಿತಿಯನ್ನು ಪಡ್ಕೊಬಹುದು. ದಿಸ್ ಇಸ್ ಅಬೌಟ್ ಆಕಾಂಕ್ಷಾ ಪೋರ್ಟಲ್. ಪ್ಲೀಸ್ ರಿಮೆಂಬರ್, ಇದು CSR ಕೊಡುಗೆಗಳನ್ನು ಸುಲಭಗೊಳಿಸಲು ಇದನ್ನು ಸ್ಥಾಪಿಸಲಾಗಿದೆ. ಬೇಸಿಕಲಿ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಟು ಫೆಸಿಲಿಟೇಟ್ ದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾಂಟ್ರಿಬ್ಯೂಷನ್ಸ್. ಈಗ ಎರಡನೇ ಪ್ರಶ್ನೆ ಹೀಗಿದೆ. ಬ್ಯಾಂಕ್ಗಳು ತಮ್ಮ ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳನ್ನು ನಿರ್ವಹಿಸಲು ಹೊಸ ಬ್ಯಾಡ್ ಬ್ಯಾಂಕ್ ರಚನೆಯ ಅಡಿಯಲ್ಲಿ ಸ್ಥಾಪಿಸಲಾದ 2 ಘಟಕಗಳು ಯಾವುವು? Which are the 2 entities set up under the new bad bank structure to manage the non-performing assets of the banks? ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, NARCL ಮತ್ತು IDRCL. ಹೆಸರು ನೋಡುವಾಗ ಒಂಥರ ನಿಮಗೆ ವಿಚಿತ್ರ ಅನ್ಸ್ಬೋದು, ಬಟ್ ಪರೀಕ್ಷೆಗೆ ಕೇಳುವಾಗ ಈ ಬೇಸಿಕ್ ಆಗಿರುವಂತ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನಮಗೆ ಗೊತ್ತಿರಬೇಕು. ಬೇಸಿಕಲಿ NARCL ಅಂತ ಹೇಳಿದ್ರೆ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್.
ಅಂದ್ರೆ ರಾಷ್ಟ್ರೀಯ ಆಸ್ತಿ ಮರು ನಿರ್ಮಾಣ ಕಂಪನಿ ಲಿಮಿಟೆಡ್. ಅದೇ ರೀತಿ ಇಂಡಿಯಾ ಡೆಟ್ ರೆಸಲ್ಯೂಷನ್ ಕಂಪನಿ ಲಿಮಿಟೆಡ್ ಅಂದ್ರೆ ಭಾರತ ಸಾಲ ಪರಿಹಾರ ಕಂಪನಿ ಲಿಮಿಟೆಡ್. ಸೊ ಭಾರತೀಯ ಬ್ಯಾಂಕಿಂಗ್ ವಲಯದಲ್ಲಿ ಈ ಬೃಹತ್ ಕಾರ್ಯನಿರ್ವಹಿಸದ ಸ್ವತ್ತುಗಳ ಪರಿಹಾರಕ್ಕಾಗಿ ಭಾರತ ಸರ್ಕಾರವು ಬ್ಯಾಂಕ್ಗಳಿಂದ ಒತ್ತಡದಲ್ಲಿರುವಂತಹ ಸ್ವತ್ತುಗಳನ್ನು ಪಡೆದುಕೊಳ್ಳಲು ಮತ್ತು ನಂತರ ಅವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು 2 ಹೊಸ ಘಟಕಗಳನ್ನು ಸ್ಥಾಪಿಸಿದೆ. ಸೊ ಆ 2 ಹೊಸ ಘಟಕಗಳು ಯಾವುದು ಅಂತ ಹೇಳಿದ್ರೆ, ಒಂದು ರಾಷ್ಟ್ರೀಯ ಆಸ್ತಿ ಮರು ನಿರ್ಮಾಣ ಕಂಪನಿ ಲಿಮಿಟೆಡ್, ನ್ಯಾಷನಲ್ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್, ಹಾಗೂ ಎರಡನೇದು ಇಂಡಿಯಾ ಡೆಟ್ ರೆಸಲ್ಯೂಷನ್ ಕಂಪನಿ ಲಿಮಿಟೆಡ್, ಭಾರತ ಸಾಲ ಪರಿಹಾರ ಕಂಪನಿ ಲಿಮಿಟೆಡ್. ಸೊ ಇಲ್ಲಿ ನಾವು ನೋಡಬಹುದು, ಸೊ NARCL ಅಂದ್ರೆ ರಾಷ್ಟ್ರೀಯ ಆಸ್ತಿ ಮರು ನಿರ್ಮಾಣ ಕಂಪನಿ ಏನಂತ ಮಾಡ್ತದೆ ಅಂತ ಹೇಳಿದ್ರೆ, ವಿವಿಧ ಹಂತಗಳಲ್ಲಿ ವಿವಿಧ ವಾಣಿಜ್ಯ ಬ್ಯಾಂಕುಗಳಿಂದ ಸುಮಾರು 2 ಲಕ್ಷ ಕೋಟಿ ಮೌಲ್ಯದ ಒತ್ತಡದ ಸ್ವತ್ತುಗಳನ್ನು ಅದು ಪಡೆದುಕೊಳ್ತದೆ. ಅದೇ ರೀತಿ IDRCL ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇದು ನಂತರ ಒತ್ತಡದಲ್ಲಿರುವಂತಹ ಸ್ವತ್ತುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಪ್ರಯತ್ನಿಸುತ್ತದೆ. ಸೊ ಹೆಚ್ಚಾಗಿ PSBಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳು IDRCL ನಲ್ಲಿ ಕನಿಷ್ಠ 45% ಪಾಲನ್ನು ಹೊಂದಿದ್ದು 51% ಪಾಲನ್ನು ಖಾಸಗಿ ವಲಯದ ಸಾಲದಾತರಿಗೆ ಇದು ಅವರ ಬಳಿ ಅದು ಇರುವಂತದ್ದು. ಸೊ ಇಲ್ಲಿ ನಾವು ನ್ಯೂಸ್ ಅಲ್ಲಿ ನೋಡಬಹುದು, NARCL to bring on board more directors and the National Asset Reconstruction Company or BAD Bank will soon bring on board more directors for fair representation of shareholders and better corporate governance according to the sources. ಈಗ ಮೂರನೇ ಪ್ರಶ್ನೆ ಹೀಗಿದೆ, ಈ ಒಂದು ಭೂಕಂಪನ ವಲಯಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಒಂದು ಇಂಟೆನ್ಸಿಟಿ, ಆ ತೀವ್ರತೆ ಎಷ್ಟೆಷ್ಟು ಇರ್ತದೆ ಅಂತ ಹೇಳೋದನ್ನ ಇಲ್ಲಿ ನಾವು ಮೆಜರ್ ಮಾಡಬೇಕು ಅಥವಾ ಅದನ್ನು ಜೋಡಿಸಬೇಕಾಗ್ತದೆ, ಸರಿಯಾಗಿ ಹೊಂದಿಸಿ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ವಲಯ 2, ವಲಯ 3, ವಲಯ 4 ಅಂತ ಇದೆ. ಸೊ ಅದಕ್ಕೆ ಸಂಬಂಧಿಸಿದ ತೀವ್ರತೆಯನ್ನು ನಾವಿಲ್ಲಿ ಮ್ಯಾಚ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಇಟ್ ಈಸ್ ಆಪ್ಷನ್ 1. ಸೊ ಇಲ್ಲಿ ನಾವು ನೋಡ್ಬೋದು, ಈಗ ನಮ್ಮ ದೇಶದಲ್ಲಿ ಭೂಕಂಪನ ವಲಯಗಳು ಅಂತ ಹೇಳಿದ್ರೆ 4 ವಲಯಗಳಿದಾವೆ. ಓಕೆ, ಸೊ 4 ವಲಯಗಳು ಅಂತ ಹೇಳಿದ್ರೆ 2, 3, 4 ಮತ್ತು 5. ಸೊ 2ರಿಂದ ಸ್ಟಾರ್ಟ್ ಆಗ್ತದೆ. ಸೊ 2, 3, 4, 5. ಸೊ ಆ ರೀತಿ ಬರುವಂಥದ್ದು. ಸೊ ವಲಯ 2 ಅಂತ ಹೇಳಿದ್ರೆ ಅದು 6 ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದ ತೀವ್ರತೆಯನ್ನು ಸೂಚಿಸುವಂಥದ್ದು. ವಲಯ 3 ಅಂತ ಹೇಳಿದ್ರೆ ಇದು 7 ಹಾಗೂ 7 ಮತ್ತು ಅದಕ್ಕಿಂತ ಜಾಸ್ತಿ ಇರುವಂತಹ ಒಂದು ತೀವ್ರತೆ ಅನ್ನೋದು ಸೂಚಿಸುವಂಥದ್ದು. ಹಾಗೂ ವಲಯ 4 ಅಂತ ಹೇಳುವಂಥದ್ದು ಇದು 8 to 9 ಅಂತ ಹೇಳ್ತೇವಲ್ಲ, ಸೊ ಆ ಪ್ರಮಾಣದ ಒಂದು ಭೂಕಂಪದ ತೀವ್ರತೆಗೆ ಸಂಬಂಧಿಸಿದ ವಲಯ. ಸೊ ಈ ವಲಯಗಳ ಬಗ್ಗೆ ಹೆಚ್ಚುವರಿಯಾಗಿ ತಿಳ್ಕೊಳ್ಳುವ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ A. ಸೊ ನಾನು ಆಗ್ಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಈ ಭೂಕಂಪನ ವಲಯಗಳು ಸೀಸ್ಮಿಕ್ ಝೋನ್ಸ್ ಅಂತ ಹೇಳಿ 4 ಇದಾವೆ. ಝೋನ್ 2, ಝೋನ್ 3, ಝೋನ್ 4 ಮತ್ತು ಝೋನ್ 5. ಸೊ ಝೋನ್ 2 ಅಂತ ಹೇಳಿದ್ರೆ 6ಕ್ಕಿಂತ ಕಡಿಮೆ ಇರುವಂತಹ ವಲಯಗಳು. ಝೋನ್ 3 ಅಂತ ಹೇಳಿದ್ರೆ 7 ಹಾಗೂ 6ರ ನಡುವೆ. 8 ಝೋನ್ 4 ಅಂತ ಹೇಳಿದ್ರೆ 8 ಬಿಟ್ವೀನ್ 8 and 7. ಹಾಗೂ ಝೋನ್ 5 ಅಂದ್ರೆ ವೆರಿ ಸಿವಿಯರ್ ಇಂಟೆನ್ಸಿಟಿ ಝೋನ್ ಅಂತ ಹೇಳಿ, ಅಂದ್ರೆ 9 ಹಾಗೂ ಅದಕ್ಕಿಂತ ಹೆಚ್ಚಿನ ತೀವ್ರತೆಯನ್ನು ಹೊಂದಿರುವಂತಹ ಈ ಒಂದು ವಲಯಗಳು. ಸೊ ಈ ಮ್ಯಾಪ್ ಅನ್ನು ನೋಡುವಾಗ ನಿಮಗೆ ಇದರ ಬಗ್ಗೆ ಸರಿಯಾದ ಒಂದು ರೀತಿಯ ಅಂದಾಜು ಸಿಗ್ತದೆ. ಸೊ ಮೊದಲನೇ ಝೋನ್ 5 ಅಂತ ಹೇಳಿದ್ರೆ ತುಂಬಾ ತೀವ್ರತೆಗೆ ಒಳಗಾಗಿ ಇರುವಂತಹ ಒಂದು ವಲಯಗಳು, ಭೂಕಂಪನ ವಲಯಗಳು. ಸೊ ಇಲ್ಲಿ ಕೆಂಪು ಭಾಗದಲ್ಲಿ ಕಂಡು ಬರುವಂತದ್ದು ಕಾಣಬಹುದು. ಸಮ್ ಪಾರ್ಟ್ಸ್ ಆಫ್ ಗುಜರಾತ್, ಅದೇ ರೀತಿ ಹಿಮಾಲಯದ ಕೆಲ ಭಾಗಗಳಲ್ಲಿ, ಈ ಭಾಗಗಳಲ್ಲಿ ಈಶಾನ್ಯ ಭಾಗದ ಭಾರತ. ಸೊ ಈ ಭಾಗಗಳು ತುಂಬಾನೇ ಒಂದು ಭೂಕಂಪನ ವಲಯಕ್ಕೆ ಹೆಸರುವಾಸಿಯಾಗಿರುವಂತಹ ವಲಯಗಳು. ಸೊ ಈ ಭಾಗಗಳು the areas that are identified in red color, they are the highest seismic activity zones in India. ಸೊ ಅದೇ ರೀತಿ ಇಲ್ಲಿ ಕೂಡ ನಾವು ಕಾಣಬಹುದು ನೋಡಿ, ರೆಡ್ ಅಂತ ಹೇಳಿದ್ರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೂಡ ಆ ವಲಯಕ್ಕೆ ಬರುವಂತದ್ದು. ಯಾವುದು? ಈ ರೆಡ್ ವಲಯಕ್ಕೆ, ಹೈ ಇಂಟೆನ್ಸಿಟಿ ಝೋನ್ ವಲಯ ಅಂತ ಹೇಳಿಬಿಟ್ಟು. ಎರಡನೇದು ಝೋನ್ 5 is called as highest seismic activity zone. ಝೋನ್ 4 ಅಂತ ಹೇಳಿದ್ರೆ ಹೈ ಸೀಸ್ಮಿಕ್ ಝೋನ್ ಅಂತ ಹೇಳಿಬಿಟ್ಟು, ಅಂದ್ರೆ 5ಕ್ಕಿಂತ ತಕ್ಕ ಮಟ್ಟಿಗೆ ಕಡಿಮೆ ಪ್ರಬಲ ಇರುವಂತದ್ದು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡಬಹುದು 9 and above ಇರುವಂತ, 4 ಅಂತ ಹೇಳಿದ್ರೆ 8 and above ಇರುವಂತದ್ದು. ಸೊ ಇದು 9 and above, ಇದು 8 and between 8 and 9 ಈ ಭಾಗದಲ್ಲಿ ಇರುವಂತದ್ದು. ಯಾವುದು? ಝೋನ್ 4. ಸೊ ಝೋನ್ ಇಲ್ಲಿ 4 ಅಂತ ಹೇಳಿದ್ರೆ ಆರೆಂಜ್ ಕಲರ್ ಬಣ್ಣ ಇದೆಯಲ್ಲ, ಈ ಕೇಸರಿ ಬಣ್ಣ ಇರುವಂತದ್ದು. ಸೊ ಮುಂಬೈನ ಮಹಾರಾಷ್ಟ್ರದ ಈ ಭಾಗ ಹಾಗೂ ಕಾಶ್ಮೀರ
ಲಡಾಖ್ ಈ ಭಾಗಗಳು ಮತ್ತು ಹೆಚ್ಚಾಗಿ ಹಿಮಾಲಯದ ಈ ಒಂದು ಪರ್ವತ ಶ್ರೇಣಿಯ ಕೆಳಭಾಗದ ಈ ಪ್ರದೇಶಗಳೆಲ್ಲವೂ ಕೂಡ ಈ ಒಂದು 4ನೇ ವಲಯಕ್ಕೆ ಬರುವಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಗುಜರಾತ್ನ ಈ ಭಾಗಗಳು ಕೂಡ ಮತ್ತು ಮುಂಬೈನ ಈ ಭಾಗ ಕೂಡ ಈ 4ನೇ ಝೋನ್ಗೆ ಬರುವಂಥದ್ದು. ಸೊ ಇಲ್ಲಿ ಭೂಕಂಪನ ತೀವ್ರತೆಯು 8ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂತ ಈ ಒಂದು ಭಾಗಗಳು. ಇನ್ನೊಂದು ಝೋನ್ 3 ಅಂತ ಇದೆ, ಮಾಡರೇಟ್ ಸೀಸ್ಮಿಕ್ ಝೋನ್ ಅಂತ ಹೇಳುವಂಥದ್ದು, ಸಾಧಾರಣವಾಗಿರುವಂತ ಭೂಕಂಪನ ವಲಯಗಳು. ಸೊ ಇಲ್ಲಿ ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬಣ್ಣದಲ್ಲಿರುವಂತ ಈ ಭಾಗಗಳು. ಓಕೆ, ಸೊ ಇಲ್ಲಿ ನಾವು ನೋಡಬಹುದು ಝೋನ್ 3 ಅಂತ ಹೇಳಿದ್ರೆ 7 ಹಾಗೂ 8ರ ಆ ಮಧ್ಯದಲ್ಲಿ ಇರುವಂತ ಭೂಕಂಪನ ತೀವ್ರತೆಗೆ ಒಳಗಾಗುವಂತ ಒಂದು ಭಾಗಗಳು. ಇನ್ನು 2ನೇ ಝೋನ್ ಅಂತ ಹೇಳಿದ್ರೆ ಝೋನ್ 2 ಲೀಸ್ಟ್ ಆಕ್ಟಿವ್ ಸಿಸ್ಮಿಕ್ ಝೋನ್, ಅಂದ್ರೆ ಇಲ್ಲಿ ಕಡಿಮೆ ಈ ರೀತಿಯ ಭೂಕಂಪನ ವಲಯಗಳು ಇರುವಂತದ್ದು. ಸೊ ಇದು ಬ್ಲೂ ಕಲರ್ ಅಲ್ಲಿ ಇರುವಂತದ್ದು, ನೀಲಿ ಭಾಗದಲ್ಲಿ, ಲಕ್ಷದ್ವೀಪ ಹೀಗೆಲ್ಲ. ಸೊ ಈ ಭಾಗದಲ್ಲಿ ಇರುವಂತದ್ದು ನೀಲಿ ಬಣ್ಣದ್ದು. ಸೊ ಇದು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸೊ ಟೋಟಲ್ ಆಗಿ 4 ಭಾಗಗಳಿದೆ, 4 ವಲಯಗಳಿದೆ. ಸೊ ಅದು 2, 3, 4, 5 ಅಂತ ಹೇಳುವಂಥದ್ದು. ಸೊ ಹೈಯೆಸ್ಟ್ ಝೋನ್ ಅಂತ ಹೇಳಿದ್ರೆ ಇದು ನಮ್ಮ ಝೋನ್ 5. ಓಕೆ, ಹೆಚ್ಚಾಗಿ ಆ ಭಾಗಗಳು ಭೂಕಂಪನ, ಈಗ ನಮ್ಮ ಭಾರತದಲ್ಲಿ ಸಂಭವಿಸಿರುವಂತಹ ಒಂದು ಭೂಕಂಪನ ಒಂದು ಇತಿಹಾಸ ಅಥವಾ ಹಿನ್ನೆಲೆಯನ್ನು ನಾವು ಗಮನಿಸಿದ್ರು ಕೂಡ ಈ ಭಾಗಗಳಲ್ಲಿ ಝೋನ್ 5ರಲ್ಲಿ ನಡೆದಂತಹ ಭೂಕಂಪನಗಳೇ ಹೆಚ್ಚಿನ ಒಂದು ಸಾವು ನೋವು ಹಾಗೂ ತೀವ್ರತೆ ಅನ್ನೋದು ಕಂಡಿದ್ದಾವೆ. ಲಾತೂರ್ ಇರ್ಬೋದು, ಗುಜರಾತ್ ನಲ್ಲಿದ್ದಿರ್ಬೋದು, ಭುಜ್ ಭೂಕಂಪ ಇರ್ಬೋದು. ಸೊ ಎಲ್ಲ ಭೂಕಂಪಗಳು ಈ ರೀತಿ ಬಹಳಷ್ಟು ತೀವ್ರತೆಯನ್ನು ಒಳಗೊಂಡಂತ ಒಂದು ಪ್ರದೇಶಗಳು. ಸೊ ಇದು ಯಾಕೆ ಇವತ್ತಿನ ಒಂದು ಪ್ರದೇಶದ ನ್ಯೂಸ್ ಪೇಪರ್ ಅಲ್ಲಿ ಬಂತಂತ ಹೇಳಿದ್ರೆ, ಪ್ರಜಾವಾಣಿ ಮತ್ತು ಹಿಂದೂ ನ್ಯೂಸ್ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು, ಕಲಬುರ್ಗಿಯಲ್ಲಿ, ಸೊ ಈ ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದಲ್ಲಿ ಭಾನುವಾರ ವಿಜ್ಞಾನಿಗಳು ಭೂಕಂಪನದ ಸ್ಥಿತಿಗತಿ ಪರಿಶೀಲಿಸಿದ್ದಾರೆ. ಸೊ ಅಲ್ಲಿ ಭೂಕಂಪನಗಳು ಬಹಳಷ್ಟು ಆಗಿಂದಾಗೆ ಒಂದು ಆಗ್ತಾ ಇರುವಂತದ್ದು ಆ ದೂರಿಗೆ ಒಳಗಾಗಿ ನಮ್ಮ ಹೈದರಾಬಾದಲ್ಲಿರುವಂತಹ ರಾಷ್ಟ್ರೀಯ ಭೌಗೋಳಿಕ ಸಂಶೋಧನಾ ಸಂಸ್ಥೆ ಏನಿದೆ, ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ದೇರ್ ಇನ್ ಹೈದರಾಬಾದ್, ಅವರು ಆ ಪ್ರದೇಶದಲ್ಲಿ ಸಿಸ್ಮೋಮೀಟರ್ ಅನ್ನು ಅಳವಡಿಸಿಕೊಂಡಿದ್ದಾರೆ. ಅಂದ್ರೆ ಸಿಸ್ಮೋಮೀಟರ್ ಅನ್ನು ಅಳವಡಿಸಿ ಆ ಭಾಗದಲ್ಲಿ ಆಗುವಂತ ಒಂದು ಕಂಪನಗಳ ಒಂದು ಮಾಹಿತಿಯನ್ನು ಅವರು ರೆಕಾರ್ಡ್ ಮಾಡಿ ಒಂದು ರೀತಿ ಅಂದ್ರೆ ಜನರಿಗೂ ಕೂಡ ಒಂದು ರೀತಿ ಇದರಿಂದಾಗಿ ಒಂದು ಧೈರ್ಯ ಬರ್ತದೆ ಅಂತ ಹೇಳುವಂಥದ್ದು. ಸೊ ಇಲ್ಲಿ ತನಕ ಅವರು ಮಾಪನ ಮಾಡಿರುವಂತ ನಿಟ್ಟಿನಲ್ಲಿ ನೋಡುವಾಗ ಕಡಿಮೆ ತೀವ್ರತೆಯ ಒಂದು ಇಟ್ ವಾಸ್ ಲೆಸ್ ದನ್ 1 ಮ್ಯಾಗ್ನಿಟ್ಯೂಡ್ ಅಂತ ಇದೆ ರಿಕ್ಟರ್ ಸ್ಕೇಲ್ ಅಲ್ಲಿ. ಸೊ ಹಾಗಾಗಿ ಹಾಗೆ ಹೆದರುವಂತ ಅವಶ್ಯಕತೆ ಇಲ್ಲ, ಆದ್ರೂ ಅದನ್ನು ಸಿಸ್ಮೋಮೀಟರ್ ಅಳವಡಿಕೆಯ ಮೂಲಕ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ ಆ ವಿಜ್ಞಾನಿಗಳು ಹಾಗೂ ಆ ಒಂದು ಪ್ರಕ್ರಿಯೆಯ ಬಗ್ಗೆ ನಮ್ಮ ಪತ್ರಿಕೆಗಳಲ್ಲಿ ವರದಿಯನ್ನು ಮಾಡಿದ್ದಾರೆ. ಸಿಸ್ಮೋಮೀಟರ್ ಇನ್ಸ್ಟಾಲ್ಡ್ ಅಟ್ ಟ್ರೆಮರ್ ಹಿಟ್ ಗಡಿಕೇಶ್ವರ್ ವಿಲೇಜ್. ಈಗ 4ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 4ನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಆರ್.ಕೆ. ಸಿಂಗ್. ಸೊ 4ನೇ ಸಾಮಾನ್ಯ ಸಭೆ ನಮ್ಮ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ್ದು ಇದು ಅಕ್ಟೋಬರ್ 18ರಿಂದ 21ರವರೆಗೆ ನಡೀಲಿಕ್ಕಿದೆ. ಹಾಗೂ ಈ ಒಂದು ಸಭೆಯನ್ನು ನಮ್ಮ ಶ್ರೀ ಆರ್.ಕೆ. ಸಿಂಗ್ ಅಂತ ಹೇಳುವವರು, ಇವರು ನಮ್ಮ ಕೇಂದ್ರ ವಿದ್ಯುತ್ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವರಾಗಿರ್ತಾರೆ ಹಾಗೂ ನಮ್ಮ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕರೆಂಟ್ ಪ್ರೆಸಿಡೆಂಟ್ ಕೂಡ ಅವರು ಆಗಿರ್ತಾರೆ. ಸೊ ಅವರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಲಿಕ್ಕಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಹೇಳಿದ್ರೆ ಇದು ಸರಿಸುಮಾರು 124 ದೇಶಗಳ ಒಂದು ಒಕ್ಕೂಟವಾಗಿದ್ದು, ಇದು ಬಿಸಿಲಿನ ದೇಶಗಳು ಅಂತ ಕೂಡ ಹೇಳ್ತೇವೆ. ಅಂದ್ರೆ ಈ ಹೆಚ್ಚಿನ ದೇಶಗಳು ಸಂಪೂರ್ಣವಾಗಿ ಅಥವಾ ಭಾಗಶಃವಾಗಿ ಕರ್ಕಾಟಕ ಮತ್ತು ಮಕರ ಸಂಕ್ರಾಂತಿಯ ನಡುವೆ ಇರುವಂತಹ ಒಂದು ದೇಶಗಳು. ಸೊ ಸೌರಶಕ್ತಿಯ ಒಂದು ಹೆಚ್ಚಿನ ಒಂದು ರೀತಿಯ ಯುಟಿಲೈಸೇಷನ್ ಅನ್ನು ಈ ದೇಶಗಳು ಮಾಡಿಕೊಂಡು ಈ ರೀತಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮತ್ತು ನಮ್ಮ ದೇಶದ ಒಂದು ಸುಸ್ಥಿರ ಅಥವಾ ಇಡೀ ವಿಶ್ವಕ್ಕೆ ಸಂಬಂಧಿಸಿದ ಒಂದು ಸುಸ್ಥಿರ ಒಂದು ಇಂಧನಕ್ಕೆ ಸಂಬಂಧಿಸಿದ ಒಂದು ಪರ್ಯಾಯ ವ್ಯವಸ್ಥೆಗಾಗಿ ಈ ಒಂದು ವೇದಿಕೆಯನ್ನು ಅವರು ಹುಟ್ಟುಹಾಕಿದ್ದಾರೆ. ಸೊ ಇದರ ಫಾರ್ಮೇಶನ್ ನೋಡಿದ್ರೆ 30ನೇ ನವೆಂಬರ್ 2015ರಂದು ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ, ಹಾಗೂ ಇದನ್ನು ಇನಿಷಿಯೇಟ್ ಮಾಡಿರುವಂತದ್ದು ನಮ್ಮ ಭಾರತ ದೇಶ, ಹಾಗೂ ಇದರ ಕೇಂದ್ರ ಕಚೇರಿ ಇರುವಂತದ್ದು ಗುರುಗ್ರಾಮ ಹರಿಯಾಣದಲ್ಲಿ. ಕರೆಕ್ಟ್ ಇದರ ಮಹಾನಿರ್ದೇಶಕರು ಯಾರು, ಈಗಿನ ಪ್ರಸಕ್ತ ಮಹಾನಿರ್ದೇಶಕರು ಇವರು ಅಜಯ್ ಮಾಥುರ್ ಅಂತ ಹೇಳುವವರು. ಸೊ ಮುಖ್ಯವಾಗಿ ಈ ಮೈತ್ರಿಯ ಪ್ರಮುಖವಾದಂತಹ ಉದ್ದೇಶ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ನಾವು ಕಡಿಮೆ ಮಾಡಿ ಸೌರಶಕ್ತಿಯನ್ನು ಸಮರ್ಥವಾಗಿ ಬಳಕೆ ಮಾಡಿ ಅದರ ಪೂರಕವಾಗಿ ಅದು ಕೆಲಸ ಮಾಡುವುದು. ಅದಲ್ಲದೆ ನವೆಂಬರ್ 2015ರಲ್ಲಿ ವೆಂಬ್ಲಿ ಕ್ರೀಡಾಂಗಣದಲ್ಲಿ, ಅಂದ್ರೆ ಇದು ಲಂಡನ್ ಅಲ್ಲಿ ಇರುವಂತದ್ದು, ಸೊ ಇಲ್ಲಿ ನಡೆದ ಭಾಷಣದಲ್ಲಿ ಈ ಉಪಕ್ರಮವನ್ನು ಮೊದಲು ಪ್ರಸ್ತಾಪಿಸಲಾಯಿತು. ಸೊ ಇದರಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಆ ಒಂದು ಭಾಷಣದಲ್ಲಿ
ಸೂರ್ಯಪುತ್ರ ದೇಶಗಳನ್ನು, ಸೂರ್ಯನ ಮಕ್ಕಳು ಅಂತ ಹೇಳುವ, ಅಂದ್ರೆ ಟ್ರಾಪಿಕ್ಸ್ ಅಲ್ಲಿರುವಂತಹ ಎಲ್ಲಾ ದೇಶಗಳು ಸೂರ್ಯಪುತ್ರ ದೇಶಗಳು ಅಂತ ಹೇಳುವಂತ ಒಂದು ಹೆಸರಿನಲ್ಲಿ ಅವರು ಉಲ್ಲೇಖಿಸಿದ್ದಾರೆ. 5ನೇ ಪ್ರಶ್ನೆ, ಚೀನಾದ ಮೊದಲ ಸೌರ ವೀಕ್ಷಣೆ ಉಪಗ್ರಹದ ಹೆಸರೇನು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕ್ಸಿಹೆ ಅಂತ ಹೇಳುವಂಥದ್ದು. ಓಕೆ, ಸೊ ಕ್ಸಿಹೆ ಈಗ ನಿನ್ನೆ ನಾವು ನೋಡಿದ್ದೇವೆ ಟಿಯಾಂಗಾಂಗ್ ಅಂತ ಹೇಳಿಬಿಟ್ಟು. ಇದು ಟಿಯಾಂಗಾಂಗ್ ಅಂತ ಹೇಳಿದ್ರೆ ಏನ್ ಹೇಳಿ, ಇದು ಚೀನಾದ ಅಂತಾರಾಷ್ಟ್ರೀಯ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇದು ಬಾಹ್ಯಾಕಾಶ ನಿಲ್ದಾಣ ಇದು. ಓಕೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಟಿಯಾಂಗಾಂಗ್ ಅಂತ ಹೆಸರಲ್ಲಿ ಅದನ್ನು ಅವರು ಲಾಂಚ್ ಮಾಡಿರುವಂಥದ್ದು. ಈಗ ಇದು ನಮ್ಮ ಪ್ರಶ್ನೆ, ಚೀನಾದ ಮೊದಲ ಸೌರ ವೀಕ್ಷಣೆ ಉಪಗ್ರಹದ ಹೆಸರೇನು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ದ ರೈಟ್ ಆನ್ಸರ್ ಇಸ್ ಕ್ಸಿಹೆ ಅಂತ ಹೇಳಿಬಿಟ್ಟು. ಸೊ ಅಕ್ಟೋಬರ್ 14, 2021ರಂದು ಸೌರ ವೀಕ್ಷಣಾ ಉಪಗ್ರಹವಾಗಿ ಈ 550 kgಯ ಕ್ಸಿಹೆ ಅಂತ ಹೇಳುವಂತ ಈ ಒಂದು ಉಪಗ್ರಹವನ್ನು ಅವರು ಲಾಂಚ್ ಮಾಡಿದ್ದಾರೆ. ಇದು ಸೂರ್ಯನನ್ನು ಸರಿಸುಮಾರು 3 ವರ್ಷಗಳ ಕಾಲ ಸರಿಯಾಗಿ ಒಂದು ಮಾನಿಟರ್ ಮಾಡಿಕೊಂಡು ಅದರ ಮೇಲೆ ಅದು ಅಬ್ಸರ್ವೇಷನ್ ಅನ್ನು ಮಾಡ್ಲಿಕ್ಕಿದೆ. ಸೊ ಓಕೆ, ಪ್ಲೀಸ್ ರಿಮೆಂಬರ್ ದಟ್. ಸೊ ಇದು it has an imaging spectrometer known as Chinese H-alpha solar explorer, CHASE ಅಂತ ಹೇಳುವಂತ ಈ ಒಂದು ಇಮೇಜಿಂಗ್ ಸ್ಪೆಕ್ಟ್ರೋಮೀಟರ್ ನ ಮೂಲಕ ಈ ಒಂದು ಎಲ್ಲ ವೀಕ್ಷಣೆಯನ್ನು ಇದು ಮಾಡ್ಲಿಕ್ಕಿದೆ. ಅಂದ್ರೆ ಸೂರ್ಯನ ಮೇಲ್ಭಾಗದಲ್ಲಿ ಸೋಲಾರ್ ಫ್ಲೇರ್ಸ್ ಇರ್ಬೋದು, ಇರಪ್ಷನ್ಸ್ ಇರ್ಬೋದು, ಇದನ್ನೆಲ್ಲ ಅಂದ್ರೆ ವಿಜ್ಞಾನಿಗಳಿಗೆ ಸಂಶೋಧನೆಗೆ ಸಹಕಾರಿ ಆಗ್ಲಿಕ್ಕೆ ಈ ಎಲ್ಲಾ ಮಾಹಿತಿಯನ್ನು ಅದು ರವಾನೆ ಮಾಡ್ಲಿಕ್ಕಿದೆ. ಓಕೆ, ಯಾವ ಭಾಗದಲ್ಲಿ ತಾಕಚಾರ್ ಸಂಸ್ಥೆ ಅರ್ತ್ ಶಾಟ್ 2021 ಪ್ರಶಸ್ತಿಯನ್ನು ಗೆದ್ದಿದೆ? ಅನದರ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಯ್ತಾ ಇದು. ಇನ್ ವಿಚ್ ಕ್ಯಾಟಗರಿ ಹ್ಯಾಸ್ ಟಾಕಚಾರ್ ಆರ್ಗನೈಸೇಷನ್ ಒನ್ ದ ಅರ್ತ್ ಶಾಟ್ 2021 ಅವಾರ್ಡ್? ಟಾಕಚಾರ್ ಅಂತ ಹೇಳಿದ್ರೆ ಇದು ನಮ್ಮ ದೇಶಕ್ಕೆ ಸಂಬಂಧಿಸಿದ ಒಂದು ಸಂಸ್ಥೆ. ಸೊ ಯಾವ ಕ್ಯಾಟಗರಿಯಲ್ಲಿ ಅಂತ ಹೇಳಿದ್ರೆ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ನಮ್ಮ ಗಾಳಿಯನ್ನು ಸ್ವಚ್ಛಗೊಳಿಸಿ ಅಂತ ಹೇಳುವಂತ ಆ ಹೆಸರಿನಲ್ಲಿ. ಸೊ ಇಲ್ಲಿ ನಾವು ನೋಡಬಹುದು ಈ ಈಕೋ ಆಸ್ಕರ್ಸ್ ಅಂದ್ರೆ ಪರಿಸರಕ್ಕೆ ಸಂಬಂಧಿಸಿದ ಇದೊಂದು ಆಸ್ಕರ್ ಪ್ರಶಸ್ತಿ ಅಂತ ಹೇಳಿ ಇದನ್ನು ಅರ್ತ್ ಶಾಟ್ ಪ್ರೈಸ್ ಅಂತ ಹೇಳುವಂತ ಈ ಪ್ರಶಸ್ತಿ ಇದೆಯಲ್ಲ, ಪರಿಸರಕ್ಕೆ ಸಂಬಂಧಿಸಿದಾಗೆ ಒಂದು ಆಸ್ಕರ್ ಪ್ರಶಸ್ತಿ ಅಂತ ಹೇಳಿ ಇದನ್ನು ಬಣ್ಣಿಸಲಾಗ್ತದೆ. ಹಾಗೆ ಇದನ್ನು ವಾರ್ಷಿಕ ಅಂದ್ರೆ ಈ ವರ್ಷದಿಂದ 2030ರವರೆಗೆ 5 ಕ್ಯಾಟಗರಿಗಳಲ್ಲಿ ಅದನ್ನು ಅವಾರ್ಡ್ ಮಾಡ್ತಾ ಇದ್ದಾರೆ. ಸೊ 2021 ಅಂದ್ರೆ ಈ ವರ್ಷ ಅದರ ಇನಾಗ್ರಲ್ ವರ್ಷ ಯಾವ್ದು, ಅರ್ತ್ ಶಾಟ್ ಪ್ರಶಸ್ತಿ ಅಂತ ಹೇಳುವಂತ ಈ ಪ್ರಶಸ್ತಿಯಲ್ಲಿ ಈ ಪ್ರಶಸ್ತಿಯನ್ನು ಕೊಡುವಂತ ಸಂಸ್ಥೆ ರಾಯಲ್ ಫೌಂಡೇಶನ್, ಇದು ಇಂಗ್ಲೆಂಡ್ ನಲ್ಲಿ ಇರುವಂತದ್ದು. ಹಾಗೂ ವಿಶ್ವಸಂಸ್ಥೆಯ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಿಸಿದ 5 ಸಪರೇಟ್ ಕ್ಯಾಟಗರಿಗಳಲ್ಲಿ ಈ ಪ್ರಶಸ್ತಿಯನ್ನು ಸರಿಸುಮಾರು 10 ವರ್ಷಗಳ ಕಾಲ ಅವರು ಕೊಡ್ಲಿಕ್ಕಿದ್ದಾರೆ, 2030ವರೆಗೆ. ಸೊ ನಮ್ಮ ದೇಶದ ಒಂದು ಸಂಸ್ಥೆ ಕ್ಲೀನ್ ಅವರ್ ಏರ್ ಅಂದ್ರೆ ನಮ್ಮ ಗಾಳಿಯನ್ನು ಪರಿಶುದ್ಧಗೊಳಿಸಿ ಅಂತ ಹೇಳುವಂತ ಈ ವಿಭಾಗದಲ್ಲಿ ಅದಕ್ಕೆ ಒಂದು ಪ್ರಶಸ್ತಿಯು ಬಂದಿದೆ. ಸೊ ಇಲ್ಲಿ ನಾವು ನೋಡಬಹುದು ಕ್ಲೀನ್ ಅವರ್ ಏರ್, ಟಾಕಚಾರ್ ಇಂಡಿಯಾ, ಅದನ್ನು ವಿದ್ಯುತ್ ಮೋಹನ್ ಅಂತ ಹೇಳಿ ಅದರ ಒಂದು ಸ್ಥಾಪಕರು ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಮೊನ್ನೆ ಎಲ್ಲ ನೋಡಿದ್ದೇವೆ ಹೇಗೆ ನಮ್ಮ ಅಂದ್ರೆ ನಮ್ಮ ಅಗ್ರಿಕಲ್ಚರಲ್ ಪ್ಲೇಸಸ್ ಗಳನ್ನು ಸ್ಟಬ್ಬಲ್ ಬರ್ನಿಂಗ್ ನ ಮೂಲಕ ನಾವು ಹೆಚ್ಚಾಗಿ ಅದನ್ನು ಸುಟ್ಟು ಆನಂತರ ಅದು ವಾತಾವರಣಕ್ಕೆಲ್ಲ ಹೇಗೆ ಅದು ಹಾನಿ ಆಗ್ತದೆ ಅಂತ ಹೇಳಿಬಿಟ್ಟು ಹೋದ ಅಲ್ವಾ ಸ್ಟಬ್ಬಲ್ ಬರ್ನಿಂಗ್. ಸೊ ಅದೇ ರೀತಿ ಈ ಟಕಚರ್ ಇಂಡಿಯಾ ಏನ್ ಮಾಡಿದೆ ಅಂತ ಹೇಳಿದ್ರೆ ವಿಶೇಷವಾಗಿ ಒಂದು ಮೆಷಿನ್ ಅನ್ನು ಒಂದು ಡಿಸೈನ್ ಮಾಡಿದೆ, ಡೆವಲಪ್ ಮಾಡಿದೆ. ಸೊ ಕೃಷಿಗೆ ಸಂಬಂಧಿಸಿದ ಎಲ್ಲ ಈ ಒಂದು ರೀತಿಯ ವೇಸ್ಟ್ ಪ್ರಾಡಕ್ಟ್ಸ್ ಗಳಿದೆ, ಅದನ್ನು ಫರ್ಟಿಲೈಸರ್ ಆಗಿ, ಮೆನ್ಯೂರ್ ಆಗಿ ಅಥವಾ ಗೊಬ್ಬರವಾಗಿ ಪರಿವರ್ತನೆ ಮಾಡುವಂತ ಒಂದು ಮೆಷಿನ್ ಆಗಿ ಅದು ಕನ್ವರ್ಟ್ ಮಾಡ್ತದೆ. ಸೊ ಹಾಗಾಗಿ ರೈತರಿಗೆ ತಮ್ಮ ಮುಂದಿನ ಬೆಳೆಯನ್ನು ಬೆಳೆಯಲಿಕ್ಕೆ ತಮ್ಮ ಒಂದು ಫೀಲ್ಡ್ ಅನ್ನು ಬರ್ನ್ ಮಾಡುವಂತ ಅವಕಾಶ ಇಲ್ಲಿ ಬರುವುದಿಲ್ಲ. ಹಾಗೂ ವಾಯು ಮಾಲಿನ್ಯಕ್ಕೆ ಕಾರಣವಾಗುವಂತ ಈ ಒಂದು ಬರ್ನಿಂಗ್ ಏನಿದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಟಕಚಾರ್ ಸಂಸ್ಥೆಯ ಈ ಒಂದು ಅನ್ವೇಷಣೆಗಾಗಿ ಈ ಒಂದು ಪ್ರಶಸ್ತಿ, ಯಾವ ಪ್ರಶಸ್ತಿ ಹೇಳಿ, ಅರ್ತ್ ಶಾಟ್ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಸೊ ಭಾರತದಲ್ಲಿ he is the first person to get this award, ಅರ್ತ್ ಶಾಟ್ ಪ್ರಶಸ್ತಿ. ಸೊ ಉಳಿದ ಎಲ್ಲ ವಿಭಾಗದಲ್ಲಿರುವಂತಹ ಪ್ರಶಸ್ತಿಗಳನ್ನು ನೋಡಿದ್ರೆ ಅದು ಬೇರೆ ಬೇರೆ ದೇಶದವರಿಗೆ ಸಿಕ್ಕಿದೆ. ಕೋಸ್ಟರಿಕಾ ಅವರಿಗೆ ಪ್ರೊಟೆಕ್ಟ್ ಅಂಡ್ ರೆಸ್ಟೋರ್ ನೇಚರ್, ನಮ್ಮ ಪ್ರಕೃತಿಯನ್ನು ಉಳಿಸುವಂತ ಆ ವಿಭಾಗದಲ್ಲಿ ಸಿಕ್ಕಿದೆ. ಕೋರಲ್ ವೈಟಾ ಬಾಮಸ್ ಇವರಿಗೆ ಸಾಗರಗಳನ್ನು ಪುನರ್ಜೀವನಗೊಳಿಸುವಂತ ಆ ವಿಭಾಗದಲ್ಲಿ ಪ್ರಶಸ್ತಿ ಸಿಕ್ಕಿದ್ರೆ, ಮಿಲಾನ್ ಫುಡ್ ವೇಸ್ಟ್ ಹಬ್ಸ್ ಅಂತ ಹೇಳುವಂತ ಸಂಸ್ಥೆ, ಇಟಲಿದು ಸಂಸ್ಥೆ, ಇವರಿಗೆ ಬಿಲ್ಡ್ ಅ ವೇಸ್ಟ್ ಫ್ರೀ ವರ್ಲ್ಡ್, ತ್ಯಾಜ್ಯಗಳ ಮುಕ್ತ ವಿಶ್ವವನ್ನು ನಿರ್ಮಾಣ ಮಾಡಿ ಅಂತ ಹೇಳುವಂತ ಆ ವಿಭಾಗದಲ್ಲಿ ದಕ್ಕಿದೆ. ಹಾಗೂ ಫಿಕ್ಸ್ ಆರ್ ಕ್ಲೈಮೇಟ್, ನಮ್ಮ ಪರಿಸರ ಅಥವಾ ಕ್ಲೈಮೇಟ್ ಅನ್ನು, ಹವಾಮಾನವನ್ನು ನಾವು ಸರಿಯಾಗಿ ಫಿಕ್ಸ್ ಮಾಡಿಕೊಳ್ಳುವ ಅಂತ ಹೇಳುವಂತ ಆ ನಿಟ್ಟಿನಲ್ಲಿ AEM ಎಲೆಕ್ಟ್ರೋಲೈಸರ್ ಥಾಯ್ಲೆಂಡ್ ಅವರಿಗೆ ಈ ಒಂದು ಪ್ರಶಸ್ತಿ ದಕ್ಕಿದೆ. ಸೊ ಭಾರತಕ್ಕೆ ಸಂಬಂಧಿಸಿದ ಹಾಗೆ ವಾತಾವರಣವನ್ನು ಶುದ್ಧಗೊಳಿಸಿ ಅಂತ ಹೇಳುವಂತ ಈ ವಿಭಾಗದಲ್ಲಿ ಟಾಕಚಾರ್ ಅಂತ ಹೇಳುವಂತಹ ಸಂಸ್ಥೆ, ಇದನ್ನು ಕಂಡು ಹಿಡಿದವರು ವಿದ್ಯುತ್ ಮೋಹನ್ ಅಂತ ಹೇಳುವವರು, ಅವರಿಗೆ ಈ ಪ್ರಶಸ್ತಿ ಲಭ್ಯ ಆಗಿದೆ. ಸೊ ಇದಿಷ್ಟು ಇವತ್ತಿನ ಒಂದು ನ್ಯೂಸ್ ಅನಾಲಿಸಿಸ್.
ಹೋಪ್ ಸೊ ಯು ಲೈಕ್ಡ್ ಇಟ್. ಅದೇ ರೀತಿ ನಮ್ಮ ಚಾನೆಲ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಲವಾರು ಇನ್ನೂ ನಿಮ್ಮಂತಹ ಆಸ್ಪಿರೆಂಟ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾನು ಎಂಡ್ ಮಾಡ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.